ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಐಪಿಎಲ್ ಪುನರಾರಂಭ ದಿನಾಂಕ ಕೂಡ ಘೋಷಣೆ ಆಗಿದೆ. ಇಲ್ಲಿದೆ 17 ಲೀಗ್ ಪಂದ್ಯಗಳು. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಬಿಕ್ಕಟ್ಟಿನ ಕಾರಣದಿಂದಾಗಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ದಂತಹ 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯು ಇದೇ ತಿಂಗಳ 17ನೇ ತಾರೀಕಿನಿಂದ ಮತ್ತೆ ಆರಂಭ ಆಗ್ತಾ ಇದೆ. ಲೀಗ್ ಹಂತದಲ್ಲಿ ಬಾಕಿ ಇದ್ದಂತಹ 17 ಲೀಗ್ ಪಂದ್ಯಗಳನ್ನ 2 ಡಬಲ್ ಹೆಡರ್ ಸೇರಿದಂತೆ ಆಯೋಜನೆಯನ್ನ ಮಾಡಲಾಗ್ತಾ ಇದೆ. ಜೂನ್ 3ನೇ ತಾರೀಕಿನಂದು ಫೈನಲ್ ಪಂದ್ಯ ನಡೆಯುತ್ತೆ. ಮೇ 17ನೇ ತಾರೀಕು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳ ನಡುವಿನ ಪಂದ್ಯದ ಮೂಲಕ ಐಪಿಎಲ್ ಪುನರಾರಂಭ ಆಗ್ತಾ ಇದ್ದು, ಸಂಪೂರ್ಣ ವೇಳಾಪಟ್ಟಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೇ 17ನೇ ತಾರೀಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೊತೆಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಬೆಂಗಳೂರಿನಲ್ಲೇ ಪಂದ್ಯವನ್ನ ಆಡುತ್ತೆ. ಮೇ 18ನೇ ತಾರೀಕು 3:30ಕ್ಕೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂದ್ಯ ಜೈಪುರದಲ್ಲಿ ನಡೆಯುತ್ತೆ. ಹಾಗೆ 7:30ಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಗುಜರಾತ್ ಟೈಟನ್ಸ್ ನಡೆಯುತ್ತೆ. ಇದು ಡೆಲ್ಲಿಯಲ್ಲಿ ಪಂದ್ಯ ಆಯೋಜನೆ ಆಗಿರುವಂತದ್ದು. ಅದೇ ರೀತಿಯಾಗಿ ಮೇ 19ನೇ ತಾರೀಕು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ಸನ್ ರೈಸರ್ಸ್ ಹೈದರಾಬಾದ್ ಲಕ್ನೋದಲ್ಲಿ ಪಂದ್ಯಾವಳಿ ನಡೆಯುತ್ತೆ. ಮೇ 20ನೇ ತಾರೀಕು ಚೆನ್ನೈ ಸೂಪರ್ ಕಿಂಗ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಡೆಲ್ಲಿಯಲ್ಲಿ ಪಂದ್ಯ ನಡೆಯುತ್ತೆ. ಮೇ 21ನೇ ತಾರೀಕು ಮುಂಬೈ ಇಂಡಿಯನ್ಸ್ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಪಂದ್ಯ ಆಡ್ತಾರೆ ಮುಂಬೈನಲ್ಲಿ. ಮೇ 22ನೇ ತಾರೀಕು ಗುಜರಾತ್ ಟೈಟಾನ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್ ಹೈದರಾಬಾದ್ ಅಲ್ಲಿ ಪಂದ್ಯ ನಡೆಯುತ್ತೆ. ಹಾಗೆ ಮೇ 23ನೇ ತಾರೀಕು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸನ್ ರೈಸರ್ಸ್ ಹೈದರಾಬಾದ್ ನಡುವೆ ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತೆ. ಮೇ 24ನೇ ತಾರೀಕು ಪಂಜಾಬ್ ಕಿಂಗ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಜೈಪುರದಲ್ಲಿ ಪಂದ್ಯ. ಹಾಗೆ ಮೇ 25ನೇ ತಾರೀಕು 3:30ಕ್ಕೆ ಗುಜರಾತ್ ಟೈಟಾನ್ಸ್ ಜೊತೆಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಕಾದಾಟವನ್ನ ನಡೆಸುತ್ತೆ ಅಹಮದಾಬಾದ್ ಕ್ರೀಡಾಂಗಣದಲ್ಲಿ. ಅದೇ ದಿನ ಸಂಜೆ 7:30ಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಡೆಲ್ಲಿಯಲ್ಲಿ ಪಂದ್ಯ ಆಡುತ್ತೆ. ಮೇ 26ನೇ ತಾರೀಕು ಪಂಜಾಬ್ ಕಿಂಗ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಜೈಪುರದಲ್ಲಿ ಪಂದ್ಯ. ಮೇ 27ನೇ ತಾರೀಕು ಲಕ್ನೋ ಸೂಪರ್ ಜೈಂಟ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋದಲ್ಲಿ ಪಂದ್ಯ. ಮೇ 29ನೇ ತಾರೀಕು ಮೊದಲ ಕ್ವಾಲಿಫೈಯರ್ ರೌಂಡ್. ಮೇ 30ನೇ ತಾರೀಕಿನಂದು ಎಲಿಮಿನೇಟರ್ ಪಂದ್ಯಾವಳಿ. ಹಾಗೆ ಜೂನ್ 1ನೇ ತಾರೀಕು ಕ್ವಾಲಿಫೈಯರ್ 2 ಪಂದ್ಯಾಟ. ಹಾಗೆ ಜೂನ್ 3ನೇ ತಾರೀಕು ಫೈನಲ್ ಪಂದ್ಯ ನಡೆಯುತ್ತೆ. ಈ ಬಾರಿ ಆರ್ಸಿಬಿ ಕಪ್ ಗೆಲ್ಲುವಂತಹ ನೆಚ್ಚಿನ ತಂಡ ಆಗಿದ್ದು, ಆರ್ಸಿಬಿನೇ ಗೆಲ್ಲುತ್ತೆ ಅಂತ ಹೇಳಿ ಹಲವಾರು ಜನ ಅಭಿಮಾನಿಗಳು ಈಗಾಗಲೇ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಜೊತೆಗೆ ನಾವು ಕೂಡ ಆರ್ಸಿಬಿ ಈ ಬಾರಿ ಕಪ್ ಅನ್ನ ವಿನ್ ಮಾಡ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಈ ಒಂದು ಮಾಹಿತಿ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.